ಹಾಯ್ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಯಾಶ್ ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಸೊ ಇವತ್ತು ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೆಡಿನಾ? ಓಕೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ವಿಶೇಷ ಅಂತಲೇ ಹೇಳ್ಬೋದು, ಒಂಥರ ಹಬ್ಬ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ರಾಯರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಹೊರಟಿದ್ದೆ ರಾಯರ ಮಠಕ್ಕೆ. ಪರ್ಸ್ನಲಿ ನನ್ಗನ್ಸಿದ್ದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗನ್ನು ರಾಯರಿಂದಲೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಆ ದಿನ ಹತ್ರ ಬಂತು. ರಾಯರ ಮಠಕ್ಕೆ ಹೋಗಿನೂ ಕೂಡ ತುಂಬಾನೇ ದಿನಗಳಾಗಿತ್ತು. ರೀಸೆಂಟಾಗಿ ಮನೆ ಕೂಡ ಶಿಫ್ಟ್ ಮಾಡ್ಕೊಂಡ್ವಿ ನಾವು. ಸೊ ಮನೆ ಸೆಟ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ, ಹೋಗೋಕ್ಕೆ ಆಗಲಿಲ್ಲ. ಫೈನಲಿ ಆ ದಿನ ಹತ್ರ ಬಂತು. ಸೊ ನಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಬೇಕಾಗಿತ್ತು. ಎರಡು ಒಟ್ಟಿಗೆ ಆ ಕೆಲಸ ಆಗುತ್ತೆ ಅಂತ ಅನ್ಕೊಂಡು ರಾಯರ ಹತ್ರ ಬೇಡ್ಕೊಳ್ಳೋಕ್ಕೋಸ್ಕರ ನಾವು ಅಲ್ಲಿಗೆ ಹೋದ್ವಿ. ರಾಯರ ಮಠಕ್ಕೆ ಬಂದರೆ ಸಾಕು, ಕಣ್ಣಲ್ಲಿ ತನಗೆ ತಾನೇ ನೀರು ತುಂಬಿಕೊಳ್ಳುತ್ತೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆ ಖುಷಿ, ಅಳು, ನೆಮ್ಮದಿ, ದುಃಖ, ಅದು ಯಾವ್ಯಾವ ಥರ ಫೀಲಿಂಗ್ಸ್ ಇದೆಯೋ ಗೊತ್ತಿಲ್ಲ, ಎಲ್ಲ ಓಟೋಟಿಗೆನೆ ಬಂದ್ಬಿಡುತ್ತೆ ಅವ್ರನ್ನ ನೋಡಿದ ತಕ್ಷಣನೇ. ನಿಮಗೂ ಕೂಡ ಈ ಅನುಭವ ಆಗಿದೆ ಅಂತ ಅನ್ಕೋತೀನಿ. ನಿಜವಾಗ್ಲೂ ಖಂಡಿತ ಆಗೇ ಆಗಿರುತ್ತೆ. ಅವರಷ್ಟು ಮಹಿಮೆ ನಮ್ಮ ಜೀವನದಲ್ಲಿ ಆಗಿರೋಂಥ ಪವಾಡಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಆ ಫೀಲಿಂಗ್ ಬಂದೇ ಬರುತ್ತೆ. ನೀವು ಬೇಕಾದ್ರೆ ಅನುಭವ ಮಾಡ್ಕೊಂಡು ನೋಡಿ, ಅದು ಫೀಲಿಂಗ್ ಬೇರೆ ಲೆವೆಲ್, ಹೇಳೋಕೆ ಆಗಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಮ್ಮ ಹಳೆ ಮನೆಯಲ್ಲಿ ನಾವು ಮಂತ್ರಾಲಯದಿಂದ ತಂದಿದ್ವಲ್ಲ, ಆ ಅಕ್ಷತೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಮನೆಯಲ್ಲಿ, ಈ ಹೊಸ ಮನೆಯಲ್ಲಿ ನಮ್ಮ ಅಕ್ಷತೆನೇ ಇರಲಿಲ್ಲ. ನಾವು ಯಾವಾಗಲೂ ಮಲ್ಕೋಬೇಕಾದ್ರೆ ಅಕ್ಷತೆನ ತಲೆದಿಂಬಲ್ಲಿ ಇಟ್ಕೊಂಡು ಮಲ್ಕೊಂತಿದ್ವಿ. ಅಕ್ಷತೆ ಇರಲೇ ಇಲ್ಲ. ಸೊ ರಾಯರ ಟೆಂಪಲ್ಗೆ ಹೋಗಿದ್ವಲ್ಲ, ಹಾಗೇನೆ ಅಕ್ಷತೆನ ಜಾಸ್ತಿಯನ್ನ ತಗೊಂಡು ಬಂದಿದ್ವಿ ನಾವು. ಮನೇಲಿ ಲೇಟ್ ಆಗಿರೋದ್ರಿಂದ ಟಿಫನ್ ಮಾಡಿರಲಿಲ್ಲ. ಸೊ ಅಲ್ಲೇ ನಿಯರ್ ಬೈ ಒಂದು ಹೋಟೆಲ್ಗೆ ಹೋಗಿ ಟಿಫನ್ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ನಾವು. ಈಯಾಗೆ ಫುಡ್ ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಸೊ ಬೇಗ ಮನೆಗೆ ಹೋಗಿ ಈಯಾಗೆ ಫುಡ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಬೇಗನೆ ಮನೆಗೆ ಬಂದ್ವಿ. ಯಾಕಂದರೆ ಟೈಮ್ ಆಗೋಗಿತ್ತು, ಅವಳದು ಲಂಚ್ ಟೈಮ್. ಫಟಾಫಟ್ ಮಾಡ್ಕೊಳ್ಳೋಂಥ ಬೇಬಿ ಫುಡ್ ರೆಸಿಪಿ ಇದ್ದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸೋಣ. ಒಂದು ಬೌಲಲ್ಲಿ ನಾನು 1 ಕಪ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ನಿಮ್ಮ ಅಳತೆಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ರೈಸ್ ತೊಗೋಬೋದು, ನಿಮ್ಮ ಚಾಯ್ಸ್, ಓಕೆನಾ. ಸೊ ನಾನು ತೊಗೊಂಡಿರುವಂಥ ರೈಸು ಸೋನಾ ಮಸೂರಿ ರೈಸು. ಸೊ ಇದಕ್ಕೆ ನಾವು ಈ ಅಳತೆಯಷ್ಟು ಕಪ್ಪಲ್ಲಿ ನಾನು 1 ಗ್ಲಾಸ್ ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 1 ಸ್ಕೂಪ್ ಕಡಲೆಬೇಳೆ, 1 ಸ್ಕೂಪ್ ಆಗೋಷ್ಟು ಮೈಸೂರು ಬೇಳೆ ಅಥವಾ ಮಸೂರ್ ದಾಲ್ ಅಂತಾನು ಕರಿತೀವಿ ನಾವು, 1 ಸ್ಕೂಪ್ ಉದ್ದಿನಬೇಳೆ, ಉರ್ದ್ ದಾಲ್, 1 ಸ್ಕೂಪ್ ಆಗೋಷ್ಟು ನಾರ್ಮಲ್ ತೊಗರಿ ಬೇಳೆನ ನಾನು ತೊಗೊಂಡಿದ್ದೀನಿ. ಸೊ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ, ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ 4 days ಇಂದ ಫುಲ್ಲು ಚಳಿ, ಬಿಸಿಲು ನೋಡಿನೇ 4 days ಆಯ್ತು. ಬೆಂಗಳೂರು ಒಂಥರ ಊಟಿ ಆಗೋಗ್ಬಿಟ್ಟಿದೆ ಅಂದ್ರೆ ಹೇಳಿದ್ರು ತಪ್ಪಿಲ್ಲ. ಅಷ್ಟು ಚಳಿ, ಆಚೆ ಹೋಗೋಕ್ಕೂ ಆಗಲ್ಲ. ನನ್ನ ಮಗಳು ಹುಟ್ಟಿದಾಗಿಂದನೂ ಸ್ವೆಟರು, ಸಾಕ್ಸು, ಯಾವುದೇ ಥರದ್ದು ಸ್ವೆಟ್ ಐಟಮ್ಸ್ನ ಅವಳು ವೇರ್ ಮಾಡೇ ಇಲ್ಲ. ಸೊ ಇವಾಗ ಅವಳು ಕೂಡ ನಡುಕ್ತಾ ಇದ್ದಾಳೆ, ಅಷ್ಟು ಚಳಿ. ಸೊ ಇವತ್ತು ಪರವಾಗಿಲ್ಲ, ಸ್ವಲ್ಪ ಬಿಸಿಲನ್ನ ನಾವು ನೋಡಿದೀವಿ. ನಾನು ಬೆಳಗ್ಗೆ ಬಿಸಿಲು ಬಿದ್ದಿದ ತಕ್ಷಣನೇ ಒಂದು ½ an hour ಕಾಫಿ ಹಿಡ್ಕೊಂಡು ಟೆರೆಸ್ ಮೇಲೆಲ್ಲ ವಾಕ್ ಮಾಡಿದ್ದೀನಿ. ಅಷ್ಟು ಬೆಚ್ಚಗೆ ಅಂತ ಅನಿಸ್ತಾ ಇತ್ತು. ಇವತ್ತು ಬೆಂಗಳೂರು ನಾರ್ಮಲ್ ಆಯ್ತು ಅಂತ ಅನ್ಕೊಂತಾ ಇದ್ದೆ. ಬಟ್ ಸಡನ್ ಆಗಿ ಅವಳು ಫುಡ್ ಖಾಲಿ ಆಗಿರೋದ್ರಿಂದ ನಾವು ಇವಾಗಲೇ ಎಲ್ಲ ವಾಶ್ ಮಾಡಿಬಿಟ್ಟು ಮೇಲ್ಗಡೆ ಎಲ್ಲ ಒಣಗಿಸ್ಬಿಟ್ಟು ಅದನ್ನ ಹುರಿದ್ಬಿಟ್ಟು ಅಂದ್ರೆ ಫ್ರೈ ಮಾಡಿಬಿಟ್ಟು ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಇದು ಕ್ವಿಕ್ ಆಗುವಂತ ರೆಸಿಪಿ ಅಷ್ಟೇನೆ. ಸೊ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಅವಳಿಗೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ಬೇರೆ ಪ್ಯೂರಿಗೆ ತರಕಾರಿನ ನಾವು ಸ್ಮ್ಯಾಶ್ ಮಾಡಿಕೊಟ್ರೆ ಅವಳು ತಿನ್ನೋದೇ ಇಲ್ಲ, ಉಗುಳ್ತಾಳೆ. ಅದು ಒಂಥರ ಸ್ಟೈಲಲ್ಲಿ ಉಗುಳ್ತಾ ಅಂತ ಅಂದ್ಬಿಡ್ತಾಳೆ ಒಂದೇ ಸರಿ.
ಎಲ್ಲ ಚಲ್ಕೊಂಡ್ಬಿಡ್ತಾಳೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಎಷ್ಟು ಸಾರಿ ಆದ್ರೂ ಪರವಾಗಿಲ್ಲ. ನಾನು ಒಂದು 4 to 5 ಟೈಮ್ಸ್ ನಾನು ವಾಶ್ ಮಾಡಿದ್ದೀನಿ. ಸೊ ಡೈರೆಕ್ಟ್ ನೀವು ಇದನ್ನ ಒಣಗಿಸೋ ಅವಶ್ಯಕತೆ ಇಲ್ಲ. ವಾಟರ್ ಸ್ವಲ್ಪ ಇದ್ರೂ ಪರವಾಗಿಲ್ಲ, ಅದರಲ್ಲೇ ಫ್ರೈ ಮಾಡ್ಕೋಬಹುದು. ಸೊ ನಿಮ್ಗೆ ಗೊತ್ತು, ನೀರು ಬಿಸಿ ತಾಕಿದ ತಕ್ಷಣ ಹಾವಿಯಾಗಿ ಹೊರಟೋಗ್ಬಿಡುತ್ತೆ. ಸೊ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಯನ್ನ ತಗೊಂಡಿದ್ದೀನಿ ನಾನು. ತಗೊಂಡಾದ್ಮೇಲೆ ಅದಕ್ಕೆ ಎಷ್ಟು ಎಲ್ಲ ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾವು ಇವಾಗ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದ್ರೆ ಲೋ ಫ್ಲೇಮಲ್ಲಿ ಏನು ಇಟ್ಕೋಬಿಡಿ, ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದ್ರೆ ನೀರು ಸರಿಯಾಗಿ ಡ್ರೈ ಆಗಿರೋಲ್ಲ. ನೀವು ಬೇಕಾದ್ರೆ ಈ ಜರಡಿ ಅಂತ ಬರುತ್ತೆ ಅಲ್ವಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಣ್ಣೆ ಅಂತ ಕರೀತಾರೆ. ನೀವು ಹಿಟ್ಟೆಲ್ಲ ಜರಡಿ ಮಾಡ್ತಿರಲ್ಲ, ಆ ಜರಡಿಯಲ್ಲಿ ಬೇಕಾದ್ರೆ ನೀವು ತೊಳೆದಿರ್ತಕ್ಕಂಥ ಎಲ್ಲ ಐಟಮ್ಸ್ ನ ಅದ್ರಲ್ಲಿ ಹಾಕೊಂಡು ಸೊ ನೀರು ಹಿಂಗೋವರೆಗೂ ಕೂಡ ಬಿಟ್ಕೋಬಹುದು. ಅಷ್ಟೊತ್ತಿಗೆ ಅಕ್ಕಿ ಕೂಡ ಸ್ವಲ್ಪ ನೆಂದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಜರಡಿ ಮಾಡ್ಕೊಂಡಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈಯಲ್ಲೇ ಇದ್ ಮಾಡ್ಕೊಂಡಿದೀನಿ. ನೀವು ನೋಡ್ತಾ ಇರ್ಬೋದು, ಈ ತರ ಆಗುತ್ತೆ. ಸ್ವಲ್ಪ ಸ್ವಲ್ಪ ವಾಟರ್ ಕೂಡ ಇರುತ್ತೆ ಅಲ್ಲಿ. ಅದಕ್ಕೆ ಹೈ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡಬೇಕು ಒಂದು 10 ನಿಮಿಷ. ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ, ನೀರು ವಾಟರ್ ಇದೆ, ಅಲ್ಲೆಲ್ಲ ಸ್ಟಿಕ್ಕಿ ಅಂತ ಅನ್ಸ್ಬಿಡತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ಫುಲ್ ಆಗಿರುತ್ತೆ ಅಲ್ವಾ. ಎಲ್ಲೋ ಆರೆಂಜ್, ವೈಟ್ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಇದನ್ನ ಫ್ರೈ ಮಾಡ್ಬೇಕಾದ್ರೆ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ನೋಡಿ ಆಲ್ರೆಡಿ ಅಲ್ಲೆಲ್ಲ ಬಿಡ್ತಾ ಹೋಗ್ತಾ ಇದೆ, ಎಲ್ಲ ತಳ ಹಿಡಿತಾ ಇರುತ್ತೆ. ಸೊ ನೀವು ಅವಾಗ ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡಬೇಕು. ಓಕೆನಾ. ಅದ್ ಫ್ರೈ ಮಾಡ್ತಾ ಇದ್ರೇನೆ ನಿಮ್ ನೀರೆಲ್ಲ ಡ್ರೈ ಆಗೋದು. ಇದೇ ಸಮಯಕ್ಕೆ ಫುಲ್ ನಿಮಗೆ ಗೊತ್ತಾಗುತ್ತೆ ಅಲ್ಲ, ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ, ಘಮ ಅಂತ ಇರುತ್ತೆ. ಸೊ ಅವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ನೀವು ಸೇರ್ಕೋಬಹುದು. ನಾನು ಹುರ್ಗಡ್ಲೆ, ಕಡಲೆ ಬೀಜ, ಸ್ವಲ್ಪ ಪಂಪ್ಕಿನ್ಸು, ಸೀಡ್ಸ್, ಗೋಡಂಬಿ, ಬಾದಾಮಿ ಎಲ್ಲಾನು ನಾನು ಅದಕ್ಕೇನೆ ಸೇರ್ಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಇದು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಕೊಡುತ್ತೆ ಮಕ್ಕಳಿಗೆ ಅಂತ, ಸ್ವಲ್ಪ ವೆಯ್ಟ್ ಗೇನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದ್ರ ಜೊತೆನೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳೋದೇ ಲೇಟ್ ಆಗ್ಬಿಡುತ್ತೆ. ನೀವು ಒಂದ್ಸತಿ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಇದು ನಿಮ್ ಬೇಬಿಗೆ ಎಷ್ಟು ಟೈಮ್ಸ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ದಿನ ಬರುತ್ತೆ ಅಂತ. ನಾನು 2 ಟೈಮ್ಸ್ ಕೊಡ್ತೀನಿ. ಬೆಳಗ್ಗೆ ಸಂಜೆ ಕೊಡ್ತೀನಿ. ಮಧ್ಯಾಹ್ನ ಏನಾದ್ರೂ ಪ್ಯೂರೀಸ್ ಏನಾದ್ರೂ ಕೊಡ್ತೀನಿ ತರಕಾರಿದು. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಅಕ್ಕಿ ತುಂಬಾ ಡ್ರೈ ಆಗ್ತಾ ಬಂದಾಗ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ, ಈ ಮಂಡಕ್ಕಿ ತರ ಆಗ್ಬಿಡುತ್ತೆ, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಆಫ್ ಮಾಡ್ಕೊಂಡ್ಬಿಡಿ. ಒಂದು 20 ನಿಮಿಷ ಅದನ್ನ ಬಿಟ್ಬಿಡಿ ತಣ್ಣಗಾಗ್ಲಿಕ್ಕೆ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ನೀವು ಮಾಡ್ಕೊಳ್ಳಿ. ಸೊ ಇದನ್ನ ಮಾಡಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇನೆ, ಯಾಕಂದ್ರೆ ಸಡನ್ ಆಗಿ ಮಾಡಕ್ ಆಗಲ್ಲ. ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಒಂದು 15 ಡೇಸ್ 30 ಡೇಸ್ ವರೆಗೂ ಬರುತ್ತೆ. ಡ್ರೈ ಪ್ಲೇಸ್ ಅಲ್ಲೇ ನೀವು ಸ್ಟೋರ್ ಮಾಡಬಹುದು. ಅದನ್ನ ಇದರಲ್ಲಿ ಫ್ರಿಜ್ ಅಲ್ಲಿ ಇರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಾರ್ಮಲ್ ನೀವು ರಾಗಿ ಸರಿ ಯಾವ ತರ ಮಾಡ್ತಿರೋ ಅದೇ ತರನೇ. ಬಟ್ ಇದು ಬಿಸಿಲು ಇಲ್ದಿರುವಾಗ ಸೊ ಹೆಲ್ಪ್ ಆಗುತ್ತೆ. ಮತ್ತೆ ಸಡನ್ ಆಗಿ ನಿಮ್ ಬೇಬಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತಗೊಂಡು ಅದಕ್ಕೆ ಸ್ವಲ್ಪ ಮೂಂಗ್ ದಾಲು, ಮಸೂರ್ ದಾಲು, ತೊಗರಿಬೇಳೆ, ಕಡಲೆಬೇಳೆ, ಅದೆಲ್ಲ ಬೇರೆ ಬೇರೆ ತರ ಕಾಳೆಲ್ಲ ಹಾಕಿ ಈ ತರ ಮಾಡ್ಕೊಂಡ್ರು ಬೇಗ ಆಗುತ್ತೆ. ಒಂದ್ ಸ್ವಲ್ಪ ಕ್ವಾಂಟಿಟಿಯಲ್ಲೂ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆ ಇಟ್ಬಿಟ್ಟಿದ್ದೀನಿ ನಿಮಗೆ ತೋರ್ಸೋದಕ್ಕೋಸ್ಕರ. ನಾನು ಈ ಕ್ವಾಂಟಿಟಿಯಲ್ಲಿ ವಾಟರ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ, ನಿಮ್ಮ ಬೇಬಿ ಎಷ್ಟು ಫುಡ್ ತಿನ್ನುತ್ತೋ ಅದ್ರ ತಕ್ಕಂಗೆ ನೀವು ತಗೊಳ್ಳಿ. ಈ ರಾಗಿ ಸರಿ ಮಾಡ್ತಿರಲ್ವಾ, ಅದಕ್ಕೆ ಎಷ್ಟು ನೀರು ಹಾಕ್ತಿರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ. ಯಾಕೆ ಅಂದ್ರೆ ಅಕ್ಕಿ ಬೇಯೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ದಾಲ್ ಎಲ್ಲ ಮೆಲ್ಟ್ ಆಗೋದಕ್ಕೂ ಕೂಡ ಜಾಸ್ತಿ ನೀರು ಬೇಕಾಗುತ್ತೆ. ಸೊ ಈ ಸ್ಪೂನಲ್ಲಿ ನಾನು 2.5 ಸ್ಪೂನ್ ನಾನು ಹಾಕಿದ್ದೀನಿ. ಸಾಕಾಗುತ್ತೆ ಅಷ್ಟು ಮಾಡಿದ್ರೆ. 2.5 ಸ್ಪೂನ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಆ ಕ್ವಾಂಟಿಟಿ ಬಂದಾಗ. ಅಂದ್ರೆ ಸ್ವಲ್ಪ ತಿಕ್ಕಾಗಿ ಲಿಕ್ವಿಡ್ ಆಗಿ ಬಂದ್ರೆ, ಪ್ಯೂರಿ ತರ ಬಂದ್ರೆ ಬೇಬೀಸು ತುಂಬಾ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇನ್ನೊಂದು ಅಂತಂದ್ರೆ, ಸೊ 8 ಮಂತ್ಸ್ ಆಫ್ಟರ್ ಬೇಬಿಗೆ ಇದನ್ನ ಕೊಡ್ಬೋದು. ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಹೆಚ್ಚು ಪ್ರೋಟೀನ್ ಕೂಡ ಸಿಗುತ್ತೆ ನಿಮ್ಗೆ. ಇದನ್ನ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ನನ್ನ ಮಗಳಿಗೆ ಆಲ್ರೆಡಿ 11 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ
ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಅವಳು ಸ್ವಲ್ಪ ಟೇಸ್ಟ್ ಗೊತ್ತಾದ್ರೆ ತಿಂತಾಳೆ ಅಂತ. ಒಂದು ಚಿಟಿಕೆ ಅಷ್ಟೇ ನಾನು ಆ್ಯಡ್ ಮಾಡೋದು. ಆ್ಯಡ್ ಮಾಡಿದಾಗ ಅವಳಿಗೆ ಒಂಥರ ಆ ಟೇಸ್ಟೇ ಬೇರೆ ಥರ ಕೊಡುತ್ತೆ. ಹಾಗಾಗಿ ನಾನು ಒಂದು ಚಿಟಿಕೆ ಉಪ್ಪನ್ನು ನಾನು ಆ್ಯಡ್ ಮಾಡ್ತೀನಿ. 1 ಇಯರ್ ಒಳಗಡೆ ಇರುವಂತ ಮಕ್ಕಳಿಗೆ ಉಪ್ಪು ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಅಮ್ಮ ಹೇಳಿದ್ದು ಪ್ರಕಾರ ಇವಾಗ್ಲಿಂದನೇ ನಾವು ಸ್ವಲ್ಪ ಉಪ್ಪು ಪೆಪ್ಪರ್ ಅನ್ನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಖಾರ, ಸ್ವೀಟು, ಸಾಲ್ಟು ಎಲ್ಲ ರುಚಿ ಗೊತ್ತಾಗುತ್ತೆ ಅಂತನೂ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್, ಒಂಚೂರು ಚಿಟಿಕೆ ಅದಕ್ಕೆ ಚಿಟಿಕೆಯಲ್ಲೇ ಹಾಕ್ತಾ ಇದ್ದೀನಿ ನಾನು. ಅಷ್ಟು ಹಾಕಿದ್ರೆ ಸಾಕು. ಅದು ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಸೊ ಅದು ಪೆಪ್ಪರು ಅದ್ರದ್ದು ಫ್ಲೇವರ್ ಕೂಡ ಕೊಡುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕಾಫು, ಕೋಲ್ಡು ಸಡನ್ ಆಗಿ ಆಗಲ್ಲ. ಬೆಂಗಳೂರು ವೆದರ್ ನಿಮಗೆ ಗೊತ್ತಿದೆ, ಸೊ ಅದಕ್ಕೋಸ್ಕರ ನಾನು ಒಂದು ಚಿಟಿಕೆ ಪೆಪ್ಪರನ್ನ ಆ್ಯಡ್ ಮಾಡ್ತೀನಿ. ಸೊ ಈ ತರ ಕುದಿಯಬೇಕಾದ್ರೇನೆ ನೀವು ಹೈ ಫ್ಲೇಮಲ್ಲಿ ಇರೋದನ್ನ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಇಡಲನ್ನ ಕ್ಲೋಸ್ ಮಾಡಿಬಿಡಿ. ಯಾಕಂದ್ರೆ ಅದು ಲೋ ಫ್ಲೇಮಲ್ಲೇ ಬೇಯೋದ್ರಿಂದ ಚೆನ್ನಾಗಿ ಅದು ಅಕ್ಕಿ ನಿಮ್ಗೆ ಗೊತ್ತು, ನಾವು ಅನ್ನ ಯಾವ ರೀತಿ 1 to ಡಬಲ್ ಯಾವ ತರ ನಾವು ಅನ್ನ ಯೂಸ್ ಮಾಡ್ತೀವೋ ಅದೇ ತರನೇ ಇದು ಕೂಡ ಅಷ್ಟೇನೆ. ಸೊ ನೀರು ಅದಕ್ಕೆ ಹೇಳಿದ್ದು ನಾನು ನೀರನ್ನ ಜಾಸ್ತಿ ಹಾಕಬೇಕು ಅಂತ. ಇದು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಬೆಂದ್ರೆ ಸಾಕು, ಓಕೆನಾ. ಮತ್ತೆ ಇದಕ್ಕೆ ಅಂತಾನೆ ನೀವು ಕಷ್ಟಪಡೋದು ಏನು ಬೇಕಾಗಿಲ್ಲ. ಬೇರೆ ಕೆಲಸಗಳನ್ನು ಕೂಡ ನಾವು ಮಾಡಬಹುದು ಅಲ್ವಾ. ಫೈನಲಿ ಇದಾಗಿದೆ ಅಂತ ಅನ್ಕೋತೀನಿ. ನೋಡಿ, ನಾನು ಅವಾಗಲೇ ಹೇಳ್ದೆ ಪಟ್ಪಟ ಅಂತ ಸಿಡಿಯುತ್ತೆ ಅಂತ. ಸೊ ಆ ಥರ ಸಿಡಿಯುತ್ತೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಇವಾಗ ನೋಡಿ, ಅದು ಕಲರ್ ಸಕದ ಬಂದಿರುತ್ತೆ, ವೈಟ್ ಕಲರು ಮಸ್ತಾಗಿ ಬಂದಿರುತ್ತೆ. ಸ್ಮೆಲ್ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ಬಿಸಿ ಇರುವಾಗ್ಲೇನೆ ನಾನು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಅದು ಎಲ್ಲ ಅಕ್ಕಿ ತರಿ ಅಂತ ಇರುತ್ತಲ್ವಾ, ಅದಕ್ಕೆಲ್ಲದಕ್ಕೂ ಅನ್ಕೊಂಡಾಗ ಅದು ಟೇಸ್ಟ್ ಬೇರೆ ತರನೇ ಕೊಡುತ್ತೆ. ಸೊ ಇದನ್ನ ನಾನು ನನ್ನ ಮಗಳಿಗೆ ಮಾತ್ರ ಕೊಡಲ್ಲ, ನನಗೂ ತುಂಬಾ ಹಶ್ವಾದಾಗ ನಾನು 1 ಗ್ಲಾಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ನಾನು ಇದಕ್ಕೆ ಮಜ್ಜಿಗೆನ ಆ್ಯಡ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ, ಯಾಕಂದ್ರೆ ಸ್ವಲ್ಪ ಮೊಸರನ್ನ ತರ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಮಜ್ಜಿಗೆ ಆ್ಯಡ್ ಮಾಡ್ಕೊಂಡು 1 ಗ್ಲಾಸ್ ಕುಡಿದು ಬಿಡ್ತೀನಿ, ಏನಾದ್ರೂ ಟಿಫನ್ ಮಾಡಿರ್ಲಿಲ್ಲ ಅಂತಂದ್ರೆ. ಇದು ಒಂದೇ ಫುಡ್ ಅಲ್ಲ, ನಾನು ರಾಗಿ ಸರಿ ಮತ್ತೆ ಓಟ್ಸ್, ಅವಲಕ್ಕಿ, ರವೆ ಎಲ್ಲದೂ ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ಯಾವಾಗ ಅವಳಿಗೂ ಕೊಡ್ತೀನಿ, ಅವಾಗಲೇ ಜಾಸ್ತಿ ಮಾಡ್ಕೊಂಡು ನಾನು ಕೂಡ ಕುಡಿದು ಬಿಡ್ತೀನಿ. ಚೆನ್ನಾಗಿರುತ್ತೆ, ಮಸ್ತಿರುತ್ತೆ. ನೀವು ಟೇಸ್ಟ್ ಮಾಡಿದ್ರಾ ಅಂತ ಅನ್ಕೊಂತೀನಿ ನೀವು ಮಾಮ್ಸು. ಇದೊಂದ್ಸತಿ ಟ್ರೈ ಮಾಡಿ, ಮಸ್ತಿರುತ್ತೆ. ನಂಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಮಾಡ್ಬೇಕಾದ್ರೆ, ಅಷ್ಟು ಸ್ಮೆಲ್ಲು ಸಕ್ಕತ್ತಾಗಿದೆ. ಇನ್ನೊಂದು ಅಂದ್ರೆ ಇದಕ್ಕೆ ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅದ್ರ ಫ್ಲೇವರ್ ಕೂಡ ಕೊಡುತ್ತೆ. ನಾನು ಪೆಪ್ಪರ್ ಆ್ಯಡ್ ಮಾಡೋದ್ರಿಂದ ಅದೇ ಫ್ಲೇವರ್ ಇರಲಿ ಅಂತ ನಾನು ಅದಕ್ಕೆ ಜೀರಿಗೆ ಪುಡಿನ ಆ್ಯಡ್ ಮಾಡಿಲ್ಲ. ಪೆಪ್ಪರ್ ನಾನು ಮನೇಲೇ ಮಾಡ್ಕೊಂಡಿರುವಂತ ಪೆಪ್ಪರ್ ಪೌಡ್ರು, ನಾರ್ಮಲ್ ಆಗಿ ಹೊರಗಡೆ ಸಿಗುತ್ತಲ್ವಾ, ಅದೆಲ್ಲ ನಾನು ಆ್ಯಡ್ ಮಾಡಿಲ್ಲ. ನಾನೇ ಹುರ್ಕೊಂಡು ಗ್ರೈಂಡ್ ಮಾಡಿರೋದ್ರಿಂದ ಅದು ಫ್ಲೇವರ್ ಬೇರೆ ತರನೇ ಕೊಡುತ್ತೆ. ಜಸ್ಟ್ ಟ್ರೈ ಮಾಡಿ, ಸೂಪರ್ ಆಗಿ ಬಂದಿದೆ, ಪರ್ಫೆಕ್ಟ್ ಆಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.